ಸರ್, ಇವತ್ತು ದರ್ಶನ್ ಪ್ರಕರಣ ವಿಚಾರಣೆಗೆ ಬಂದಿದೆ. ದರ್ಶನ್ ಪ್ರಕರಣ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ ಸರ್ ದರ್ಶನ್ ಅವರು. ಬೇಸಿಕ್ ಅಮ್ಯುನಿಟಿ ಸಿಗ್ತಾ ಇಲ್ಲ ಅಂತ ಹೇಳಿ, ಮತ್ತೆ ಲಾಸ್ಟ್ 1 year ಇಂದ ಟ್ರಯಲ್ ಪ್ರೋಗ್ರೆಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕೋರ್ಟ್ ನೋಟಿಸ್ ಇಶ್ಯೂ ಮಾಡಿದೆ. ಏನಂತ ಪ್ರೆಸೆಂಟ್ ಸ್ಟೇಟಸ್ ಆಫ್ ದಿ ಟ್ರಯಲ್ ಏನು ನಡೀತಾ ಇದೆ, ಎಷ್ಟು ವಿಟ್ನೆಸ್ ಆಗಿದೆ, ಇನ್ನೂ ಎಷ್ಟು ವಿಟ್ನೆಸ್ ಆಗಬೇಕು, ಪ್ಲಸ್ ಇವರು ಇನ್ನೊಂದು ಬೇಸಿಕ್ ಅಮ್ಯುನಿಟಿ ಸಿಗ್ತಾರೆ ಜೈಲಲ್ಲಿ, ಮತ್ತೆ ಅವ್ರನ್ನ ಕ್ವಾರಂಟೈನ್ ಸೆಲ್ಲಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ರಿಟ್ ಪಿಟಿಷನ್ ಅರ್ಜಿ ಇತ್ತು ಸರ್. ಇವಾಗ ಅದಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಇಶ್ಯೂ ಮಾಡಿದೆ. ಪ್ಲಸ್ 1 week ನೆಕ್ಸ್ಟ್ ವೀಕಲ್ಲಿ ರಿಪೋರ್ಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಆದೇಶ ಮಾಡಿದೆ. ಇಷ್ಟೇ ಸರ್. ಈ ನೋಟಿಸ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ, ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟಿದೆ ಸರ್. ಪ್ಲಸ್ ಸ್ಟೇಟಸ್ ರಿಪೋರ್ಟ್ ಕನ್ಸರ್ನ್ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಎಷ್ಟು ಟ್ರಯಲ್ ಸ್ಟೇಜ್ ಆಫ್ ಟ್ರಯಲ್ ಲಾಸ್ಟ್ 1 year ಇಂದ ಏನು ಪ್ರೋಗ್ರೆಸ್ ಆಗಿದೆ, ಡಿಲೇ 1 ವರ್ಷ ಆಯ್ತು ಇವಾಗ ಸರ್ ಆಲ್ಮೋಸ್ಟ್. ಅವಾಗಿಂದ ಏನು ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೇಳಕ್ಕೆ ಇದು ಮಾಡಿದ್ದಾರೆ ಅಷ್ಟೇ. ಇದು 1 ವರ್ಷದಲ್ಲಿ ಅವ್ರು ಹೇಳ್ತಾ ಇದ್ರು ಇಷ್ಟು ಕಡಿಮೆ ಸಾಕ್ಷಿಗಳ ಎನ್ಕ್ವೈರಿ ಆಗಿದೆ ಇಲ್ಲಿ ಸರ್. ಓನ್ಲಿ 10 ಅವ್ರು ಹೇಳ್ತಾ ಇರೋದು ಸರ್. ಓನ್ಲಿ ಔಟ್ ಆಫ್ 200 ವಿಟ್ನೆಸ್ ಅಲ್ಲಿ ಓನ್ಲಿ 10 ಮಾತ್ರ ಆಗಿದೆ, ರಿಮೈನಿಂಗ್ ಆಗಿಲ್ಲ, ಇನ್ನೂ ಟೈಮ್ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವಾಗ ಸ್ಟೇಟಸ್ ರಿಪೋರ್ಟ್ ಬರುತ್ತೆ, ಬಂದ ತಕ್ಷಣ ನೋಡೋಣ ಏನಾಗತ್ತೆ ಅಂತ ಹೇಳ್ಬಿಟ್ಟು ಸರ್. ಈ ಹಿಂದೆ ಕ್ಯಾನ್ಸಲ್ ಆದಂತ ಸಂದರ್ಭದಲ್ಲೂ ಕೂಡ ಇದೇ ಪೀಠದ ಮುಂದೆ ಬಂದಿತ್ತು ಸರ್. ಸೇಮ್ ಬೆಂಚ್ ಮುಂದೆ ಬಂದಿತ್ತು ಸರ್. ಈಗಲೂ ಇದೇ ಬೆಂಚ್ ಸೇಮ್ ಬೆಂಚ್ ಮುಂದೆ ಬಂದಿದೆ. ಬಟ್ ನೆಕ್ಸ್ಟ್ ವೀಕ್ ಮತ್ತೆ ಬರ್ತಾ ಇದೆ ರಿಟ್ ಪಿಟಿಷನ್ ಸರ್, ಸ್ಟೇಟಸ್ ರಿಪೋರ್ಟ್ ಆಗ್ಬಿಟ್ಟು. ಅವರು ಬೇಲ್ಗೆ ಮೂವ್ ಮಾಡಿದಾರ ಸರ್? ಬೇಲ್ ಮೇನ್ ಕನ್ಸರ್ನ್ ಅವ್ರಿಗೆ ಬೇಲ್ ಇಂಟ್ರೀಮ್ ಪ್ಲೇಯರ್ ಕೇಳಿದ್ದಾರೆ ಸರ್. ಬೇಲ್ಗೆ ಪ್ಲೇಯರ್ ಇರೋದೇ ಬೇಲ್ಗೆ, ಗ್ರಾಂಟ್ ಆಫ್ ಬೇಲ್. ನೋಡೋಣ ಸರ್ ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೆ, ಆನರಬಲ್ ಸುಪ್ರೀಂ ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೆ ನೋಡೋಣ ಸರ್. ಇವಾಗ ಕೋರ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಸರ್. ಸ್ಟೇಟು ಮತ್ತೆ ಕನ್ಸರ್ನ್ ಕೋರ್ಟ್ ಎರಡು ಸರ್ ರಿಪೋರ್ಟ್ ಫೈಲ್ ಮಾಡಬೇಕಾಗತ್ತೆ.